ಹಾಕದೆ ಬದುಕೋದನ್ನ ಕಲ್ತಿದೆ ಕಣ್ರಿ ಅಮ್ಮ. ಯಾರಿಗೂ ನಮಸ್ಕಾರ ಹಾಕದೆ ಬದುಕಿದ್ದಾರೆ, ಅದಕ್ಕೆ ದೊಡ್ಡವರು ಅಂತ ಅನ್ಸ್ಕೊಂಡಿದ್ದಾರೆ. 1949ರಲ್ಲಿ ನಾಗಕನ್ನಿಕಾ ಸಿನಿಮಾ ನೋಡ್ತಾರೆ, ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ. ಕ್ಯಾಮ್ರಾ ನೋಡಿದಾಗ 1,000 ಭೂತ ಒಟ್ಟಿಗೆ ನೋಡ್ದಂಗೆ ಆಯ್ತಂತ ಅವ್ರಿಗೆ. ನೋಡಿ, ನಾನು ಏನ್ ಹೇಳಿದ್ರು ಅದಲ್ಲ ಅಂತ ಅನ್ನೋದೇ. ಚಂಚಲಕುಮಾರಿ. ಚಂಚಲಕುಮಾರಿ ನಿಮ್ಮ ಹೆಸರ ಅಲ್ಲ, ಸಿನಿಮಾ ಹೆಸರ? ನನಗೊಂದು ಡೈಲಾಗ್ ಹೇಳಿದ್ಲಿ. ಅದರೊಳಗೆ ಒಂದು ಚಿಕ್ಕ ಪಾತ್ರ. ಚಿತ್ರರಂಗದ ಜೊತೆಗೆ ತಮ್ಮ ಅಭಿನಯವನ್ನು ಬದಲಿಸಿಕೊಂಡ ಏಕೈಕ ನಟಿ ಅಂದ್ರೆ ಲೀಲಾವತಿ. 1958ರಲ್ಲಿ ಮಾಂಗಲ್ಯ ಯೋಗ ಚಿತ್ರಕ್ಕೆ ಲೀಲಾವತಿ ಅವರಿಗೆ ನಾಯಕಿಯಾಗೋ ಯೋಗ ಬಂತು. ಅದಕ್ಕೆ ಮುಂಚೆ ಗಂಗೆ ಗೌರಿಯಲ್ಲಿ ಮಾಡಿದ್ರು, ಅದು ನಿರ್ಮಾಣ ಸಂಪೂರ್ಣ ಆಗಲಿಲ್ಲ. ಗಂಗೆ ಗೌರಿ ಹೌದು. ಅಲ್ಲ, ಅದು ಫಿನಿಶ್ ಆಗಿಲ್ಲ ಅಂತ. ಫಿನಿಶ್ ಆಗಲಿಲ್ಲ, ಅದನ್ನೇ ಹೇಳ್ತಿರೋದು. ಅತ್ಯಂತ ಸತ್ಯಸಂಧ ಪತ್ರಕರ್ತ ನಾನು, ನೀವು ನನ್ನನ್ನೇ ಸುಳ್ಳು ಮಾಡಿಬಿಟ್ರೆ ಕಷ್ಟ. ಇವರೆಲ್ಲರ ಮೂಲ ಇರೋದು ಚೆನ್ನಾಗಿ ತಿಳ್ಕೊಳ್ಳಿ, ನಾಟಕ ಕಂಪನಿಗಳಲ್ಲಿ. ಲೋಕೇಶರ ತಂದೆ ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯಲ್ಲಿ ಇವರು ಕೆಲಸ ಮಾಡ್ತಾರೆ. ಸುಬ್ಬಯ್ಯ ನಾಯ್ಡು ಅವರಿಗೆ ಮುಖ್ಯವಾದ ಕೆಲಸ ಅಂದ್ರೆ ನಟ ನಟಿಯರ ಭಾಷೆಯನ್ನ ತಿದ್ದುವುದು, ಅವರ ನಾಲಿಗೆಗಳನ್ನು ಸರಿಪಡಿಸೋದು. ಯಾವ ನಟ ನಟಿಗೆ ಭಾಷೆ ಸರಿ ಇಲ್ವೋ ಅವರು ನಟರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಕಾಲ ಇತ್ತು. ಈಗ ನಟಿಯೇ ಬೇರೆ, ಭಾಷೆಯೇ ಬೇರೆ, ಮಾತೇ ಬೇರೆ, ಆಡುವವರೇ ಬೇರೆ. ಅದನ್ನು ಬರೆಯೋರು ಹಿಂದಿಯಲ್ಲಿ ಬರೀತಾರೆ, ಇವರು ಕನ್ನಡದಲ್ಲಿ ಮಾತಾಡ್ತಾರೆ. ನಿಮಗೆ ಸಿನಿಮಾ ರಂಗದ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿಬಿಟ್ರೆ ಆಶ್ಚರ್ಯ ಆಗೋಗುತ್ತೆ. ಮಾಲಾಶ್ರೀ ಉದ್ದಕ್ಕೂ ಮಾತೇ ಆಡಲಿಲ್ಲ, ಡಬ್ಬಿಂಗ್ ಬೇರೆಯವರು ಸರ್ವಮಂಗಳ ಮಾಡ್ತಾ ಇದ್ರು. ಬರ್ತೀನಿ, ಆ ವಿಷಯಕ್ಕೆ ಬರ್ತೀನಿ. ರಾಜ್ಕುಮಾರ್ ಅವರ ಜೊತೆಗೆ ಲೀಲಾವತಿ ಅವರು ನಟಿಸಿದ ಮೊಟ್ಟ ಮೊದಲನೇ ಸಿನಿಮಾ ರಣಧೀರ ಕಂಠೀರವ. ರಣಧೀರ ಕಂಠೀರವ ಸಿನಿಮಾ ಹೇಗಾಯ್ತು ಅನ್ನೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕಥೆನೆ. ಮದ್ರಾಸ್ನಲ್ಲಿ ಇವರು 4 ಜನ ಒಟ್ಟಿಗೆ ಸೇರ್ಕೋತಾರೆ. ಜಿ.ವಿ. ಅಯ್ಯರ್, ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜ್. ಈ 4 ಜನಕ್ಕೆ ಕೆಲಸ ಇಲ್ಲದೆ ಇದ್ದಾಗ ಇವರು ನಾಟಕ ಮಾಡೋಕೆ ಶುರು ಮಾಡ್ತಾರೆ. ಆ ಸಂಪ್ರದಾಯ ತುಂಬಾ ಇತ್ತೀಚಿನವರೆಗೂ ಇತ್ತು. ಮಾಲಾಶ್ರೀ ಅವರು ಕೂಡ ನಾಟಕಗಳನ್ನು ಮಾಡ್ತಾ ಇದ್ರು. ನಾಟಕ ಮಾಡ್ತಾ ಮಾಡ್ತಾ ಹೋದ್ರೆ ದಾವಣಗೆರೆಯಲ್ಲಿ 10,000 ರೂಪಾಯಿ ಆ ಕಾಲಕ್ಕೆ ಕಲೆಕ್ಷನ್ ಆಯಿತು. ಚನ್ನರಾಯಪಟ್ಟಣದಲ್ಲಿ ಒಳ್ಳೆ ಕಲೆಕ್ಷನ್ ಬಂತು. ಕಲೆಕ್ಷನ್ ಚೆನ್ನಾಗಾದ್ಮೇಲೆ ಆ ದುಡ್ಡನ್ನೆಲ್ಲ ಸೇರಿಸಿ ಇವರು ರಣಧೀರ ಕಂಠೀರವ ಸಿನಿಮಾ ಮಾಡಿ ಹಂಚ್ಕೋಬೇಕು ಅಂತ ಅಂದ್ಕೋತಾರೆ. ಆದ್ರೆ ಜಿ.ವಿ. ಅಯ್ಯರ್ ಹಂಚ್ಕೊಳ್ಳೋಕೆ ಬಿಡಲಿಲ್ಲ. ದುಡ್ಡಿನ ವಿಷಯದಲ್ಲಿ ಜಿ.ವಿ. ಅಯ್ಯರ್ ಯಾರನ್ನೂ ಹಂಚ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಅವರಿಲ್ಲ, ಈಗ ಇದ್ರ ನನ್ನ ಒದಿಯವರು ಹಿಡ್ಕೊಂಡು. ರಾಜ್ಕುಮಾರ್ ಅವರೆಲ್ಲ ಪಾಪ ಏನೋ ಚಾನ್ಸ್ ಸಿಕ್ತಲ್ಲ, ಒಳ್ಳೇದಾಯ್ತು ಬಿಡು ಅಂತ ಹೇಳಿ ಸುಮ್ಮನೆ ಆದ್ರು. ಆದ್ರೆ 1960ರ ದಶಕದ ಅತ್ಯಂತ ಜನಪ್ರಿಯ ಜೋಡಿ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರು. ಜನಪ್ರಿಯ ಜೋಡಿಯಾಗಿ, ನಟಿಯಾಗಿ, ನಾಯಕಿಯಾಗಿ ಮಿಂಚಿದ್ರು ಲೀಲಾವತಿ. ಆದರೆ ನಿಜವಾಗಿಯೂ ಅವರ ಪ್ರತಿಭೆ ಅಂತ ಈಚೆ ಬಂದಿದ್ದು ಪೋಷಕ ನಟಿಯಾಗಿ ಅಂತ ನಾನು ಭಾವಿಸ್ತೇನೆ. ಇದು ನನ್ನ ಅಭಿಪ್ರಾಯ. ಗೆಜ್ಜೆ ಪೂಜೆ, ಸಿಪಾಯಿ ರಾಮು, ಡಾಕ್ಟರ್ ಕೃಷ್ಣ, ಈ 3ಕ್ಕೂ ಕೂಡ ಸರ್ಕಾರದ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಬರುತ್ತೆ. ಚಪ್ಪಾಳೆ. ನಾವು ನಿಜವಾಗಿಯೂ ತುಂಬು ಹೃದಯದಿಂದ ಚಪ್ಪಾಳೆ ಹೊಡಿಬೇಕಾದಂತಹ ಇನ್ನೊಂದು ಸಂಗತಿ ಅಂದ್ರೆ ಲೀಲಾವತಿಯವರು ಒಟ್ಟು 300 ಸಿನಿಮಾಗಳಲ್ಲಿ ನಟಿಸ್ತಾರೆ. 500? ಕ್ಷಮಿಸಿ, ಚಪ್ಪಾಳೆ ಜೋರಾಗಿ ಹೊಡೀರಿ. 500 ಸಿನಿಮಾಗಳು. ನಾವು 500 ಸಿನಿಮಾ ನೋಡಿದೀವೋ ಇಲ್ವೋ ಅಂತ ನೋಡಿ. ಎಲ್ಲ ಏನು ಸಾಧನೆ ರೀ. ಅವತ್ತಿಗೆ ಎಷ್ಟು ಮುದ್ದಾಗಿದ್ರೋ ಇವತ್ತಿಗೂ ಅಷ್ಟೇ ಲಕ್ಷಣವಾಗಿದ್ದಾರೆ. ನಾನು ಹೇಳಿದ್ರಲ್ಲಿ 2 ಇದೆ. ಒಂದು ಮುದ್ದಾಗಿದ್ರು ಲಕ್ಷಣವಾಗಿದ್ದಾರೆ. ಇಲ್ಲ 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 ಇಲ್ಲ, ನಟಿಯರಿಗೆ ವಯಸ್ಸೇ ಆಗಲ್ಲ. 1999 2000 ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಲೀಲಾವತಿ ಅವರಿಗೆ ಲಭ್ಯವಾಗ್ತದೆ. ತುಮಕೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸುತ್ತೆ. ಅವರು ಡಾಕ್ಟರ್ ಲೀಲಾವತಿ.
ಯಾರ್ಯಾರೋ ಮಣ್ಣಿನ ಮಗ ಅಂತ ಹೆಸರಿಟ್ಕೋತಾರ್ರಿ. ಒಂದ್ ದಿವ್ಸಕ್ಕೆ ಉಳ್ಳಿಲ್ಲ, ಒಂದ್ ದಿವ್ಸಕ್ಕೆ ಬಿತ್ತಲಿಲ್ಲ, ಬೆಳಿಲಿಲ್ಲ, ಬೆಳೆದಿದ್ದನ್ನು ಮಾರಲಿಲ್ಲ. ಮಣ್ಣಿನ ಮಗ, ಮಣ್ಣಿನ ಮೊಮ್ಮಗ, ಸನ್ ಆಫ್ ದಿ ಸಾಯಿಲ್, ಸನ್ ಆಫ್ ದಿ ಆಯಿಲ್ ಅಂತೆಲ್ಲ ಹೆಸರಿಟ್ಟು. ಆದ್ರೆ ನಮ್ಮಮ್ಮ ಲೀಲಾವತಿ ನಿಜವಾಗ್ಲೂ ಮಣ್ಣಿನ ಮಗಳು. ಮದ್ರಾಸ್ನಲ್ಲಿದ್ದಾಗ ತೋಟ ಮಾಡಿದ್ರು, ಬಹಳ ಅದ್ಭುತವಾದ ತೋಟವನ್ನು ಮಾಡಿದ್ರು. ಗುಲಾಬಿ ಬೆಳೆದಂತಹ ಗುಲಾಬಿ ಮನಸ್ಸು ಅದು. ಇಲ್ಲಿ ನೆಲಮಂಗಲದ ಹತ್ರ ಸೋಲದೇವನಹಳ್ಳಿಯಲ್ಲಿ ತರಕಾರಿ ಬೆಳೀತಾರೆ, KR ಮಾರ್ಕೆಟ್ಗೆ ಕಳಿಸ್ಕೊಡ್ತಾರೆ. ನಾವೆಲ್ಲ ಭಾಗ್ಯವಂತರು, ಅಮ್ಮನ ಕೈಯಲ್ಲಿ ತರಕಾರಿಯನ್ನು ಊಟ ಮಾಡಿದ್ದೇವೆ. ಸೋಲದೇವನಹಳ್ಳಿಯಲ್ಲಿ 30 ಲಕ್ಷ ರೂಪಾಯಿ ಖರ್ಚು ಮಾಡಿ 6 ಬೆಡ್ಗಳ ಒಂದು ಹಾಸ್ಪಿಟಲ್ ಮಾಡಿದ್ದಾರೆ. ಅದು ಬಡವರಿಗೋಸ್ಕರ ಮೀಸಲಾಗಿದೆ. ಈ ಹುಡುಗ ಇದಾನಲ್ಲ, ದಿಸ್ ಇಸ್ ದಿ ಡ್ಯಾನ್ಸಿಂಗ್ ಸ್ಟಾರ್ ಆಫ್ ಕರ್ನಾಟಕ. ಯಾವ ಗುರುವೂ ಇಲ್ಲದೆ ಡಾನ್ಸ್ ಕಲಿತಂಥ ಏಕಲವ್ಯ. ದ್ವಾರಕೀಶ್ ಅವರ ಡಾನ್ಸ್ ರಾಜ ಡಾನ್ಸ್, ಕೃಷ್ಣ ನೀ ಬೇಗನೆ ಬಾರೋ ಇವರಿಗೆ ಸ್ಟಾರ್ ವ್ಯಾಲ್ಯೂ ತಂದುಕೊಡ್ತು. ಮಗನಿಗಾಗಿ ಈ ಅಮ್ಮ ಕಾಲೇಜ್ ಹೀರೋ, ತುಕ್ರ, ಕನ್ನಡದ ಕಂದ ಅಂತ 3 ಸಿನಿಮಾ ಮಾಡಿದ್ರು. ಈಗ ಯಾರದು ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ. ಮನ ಮೆಚ್ಚಿದ ಮಡದಿ ನೋಡಿ ಹೆಂಗ್ ನಗ್ತಾರೆ. ಜೀವನದಲ್ಲಿ ಎಷ್ಟು ನೋವು ಅನುಭವಿಸಿದಾರೋ ಗೊತ್ತಿಲ್ಲ ಈ ತಾಯಿ. ಬಹಳ ದೊಡ್ಡ ವಂಚನೆಗಳಿಗೆ ಒಳಗಾಗಿದ್ದಾರೆ. ಒಂದೇ ಒಂದು ಮಾತು, ಈ ಆಸ್ತಿ ನಂದು, ಈ ಹೆಸರು ನಂದು, ಈ ಕೀರ್ತಿ ನಂದು ಅಂತ ಮಾತಾಡ್ತಾ ಇರ್ತಾರೆ. ಈ ಜೀವ ನಂದು ಅಂತ ಅಂದುಬಿಟ್ಟಿದ್ರೆ ಆ ಮನುಷ್ಯ ಇನ್ನೂ ದೊಡ್ಡವರಾಗ್ತಿದ್ರು. ಆದರೆ ಇವತ್ತು ನಾನು ಹೊಟ್ಟೆಲ್ ಹುಟ್ಟದೇ ಇದ್ರು ಈ ಅಮ್ಮ ನಂದು ಅಂತ ನಾನು ಅಂತೀನಿ. ಇನ್ನೂ ಪ್ರಶಸ್ತಿಗಳು ಬರಲಿ, ವಿನೋದ್ ರಾಜ್ ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಈ ಬದುಕು ನಿಮ್ಮಿಬ್ಬರನ್ನು ಇನ್ನೂ ಚೆನ್ನಾಗಿ ನೋಡಿಕೊಳ್ಳಿ. ಹಾಗಂತ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ, ಈ ಟಿವಿಯ ವೀಕ್ಷಕರ ಪರವಾಗಿ, ಈ ಕಾರ್ಯಕ್ರಮದಲ್ಲಿ ಇರುವಂತಹ ಎಲ್ಲರ ಪರವಾಗಿ, ನನ್ನ ಪರವಾಗಿ ಮನಃಪೂರ್ತಿಯಾಗಿ ಹೇಳ್ತೀನಿ. ಇಷ್ಟು ಎತ್ತರದ ನಟಿಯ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆ ನನ್ನಲ್ಲಿ ಬೆಳೆದಿದೆಯಲ್ಲ, ಅದಕ್ಕೆ ನಾನು ರವಿಯವ್ರ ಬಗ್ಗೆ ದೊಡ್ಡದಾಗಿ ಹೇಳೋದು ನನಗೆ ಗೊತ್ತಾಗದೇ ಇದ್ರು ಅವ್ರ ತಾಯಿ ಹೆಸರಿಡುವಾಗಲೇ ರವಿ ಬೆಳಗಲ್ಲಿ ಅಂತ ನಾನು ಹೇಳ್ತಾ ಇದ್ದೇನೆ. ರವಿ ಬೆಳಗಿರಲ್ಲ, ರವಿಯವರು ಬೆಳಗಲ್ಲಿ. ನಮ್ಮಲ್ಲಿ ಬಹಳ ಕೆಟ್ಟ ಸಂಪ್ರದಾಯ ಅಂದ್ರೆ, ಮೊದಲನೇದಾಗಿ ಒಳ್ಳೆ ಮಾತನ್ನ ಯಾರ ಬಗ್ಗೆನೂ ಆಡಬಾರದು ಅಂತ ತೀರ್ಮಾನ ಮಾಡಿ ಮನೆಯಿಂದ ಹೊರಡ್ತೀವಿ. ಎರಡನೇದು, ಗೊತ್ತಿರುವ ಸತ್ಯಗಳನ್ನು ಹೇಳೋದಕ್ಕೆ ಹಿಂಜರಿತೀವಿ. ಅವುಗಳನ್ನು ಯಾರಾದರೂ ಎಲ್ಲಾದರೂ ಒಂದು ಕಡೆ ಆ ಐಸ್ನ ಒಡಿಬೇಕು. ಆ ಕೆಲಸ ಇವತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ಮನಮೆಚ್ಚಿದ ಮಡದಿ ಚಿತ್ರದಲ್ಲಿ